ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನೂ ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ. ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನೂ ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕು. ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನೂ ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ. ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನೂ ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಅನ್ನೋ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.